ಎಲ್ಲ ಒಂದು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. 7ನೇ ತರಗತಿ SI2 ಎಕ್ಸಾಮ್ 2026 ಯಾರೆಲ್ಲ ಬರಿತಾ ಇದ್ದೀರಾ, ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ DSCRT ಅವರು ಅಂದರೆ ಬೋರ್ಡ್ ಬಿಟ್ಟಿರುವ ಇಂಗ್ಲೀಷ್ ವಿಷಯದ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೇರೆ ಇಂಪಾರ್ಟೆಂಟು ನಿಮ್ಮೊಂದು SI2 ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು SI2 ಎಕ್ಸಾಮ್ನ ಇಂಗ್ಲೀಷ್ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆಗಳು ಇಲ್ಲಿಂದ ರಿಪೀಟ್ ಆಗ್ಬೋದು. ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಂಡು ಹೋಗಿ. ನಿಮ್ಮ SI2 ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ ಆದಂಥ ಕ್ವಶನ್ ಪೇಪರು. ನಾನು ನಿಮಗೆ ಸಂಪೂರ್ಣ ಕ್ವಶನ್ ಪೇಪರ್ ಉತ್ತರ ಸಹಿತ ಕೊಡ್ತೀನಿ. ಪ್ರತಿಯೊಂದು ಪ್ರಶ್ನೆಯ ಉತ್ತರವನ್ನು ಕೊಡ್ತೀನಿ, ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ಏನ್ಕರೋ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ, ತಪ್ಪದಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮೊಂದು 7ನೇ ತರಗತಿ SI2 ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಫಿಕ್ಸ್ ಬರೋ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಇರ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ಮ್ಯಾಗೆ 7th ಅವರು ಕೂಡ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಮಾಡಿ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶೇರ್ ಮಾಡೋಣ. ಜೊತೆಗೆ ಎಲ್ಲ ಚಾನಲ್ ನಾನು ನಿಮಗೆ 7ನೇ ತರಗತಿ 7th ಎಲ್ಲ ವಿಷಯ ಹಾಕಿರ್ತೀನಿ. SI2ಗೆ ಎಲ್ಲ ಹಾಕಿರ್ತೀನಿ, ಕನ್ನಡ, ಇಂಗ್ಲೀಷು, ಗಣಿತ ಎಲ್ಲ ಹಾಕಿರ್ತೀನಿ. ಜಸ್ಟ್ ಚಾನಲ್ಗೆ ಹೋಗಿ ನೋಡ್ಕೊಳ್ಳಿ. ನೋಡ್ತಾ ಹೋಗೋಣ. ಸೆಮೆಂಟ್ 2 ಅಸೆಸ್ಮೆಂಟ್ 2 ಮಾರ್ಚ್ 2026 7th ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು ಮಾಡಲ್ ಪೇಪರು ಮಾರ್ಕ್ಸ್ 40 ಟೈಮ್ 19. ಅದಕ್ಕೆ ಮುಂಚೆ ನಾವೇನು ಮಾಡೋಣ, ವೇಟೇಜ್ ನೋಡೋಣ. ವೇಟೇಜು ಅಂದರೆ ಬ್ಲೂಪ್ರಿಂಟು ನೀಲಕ್ಷಿ ನೋಡ್ಕೊಂಬರೋಣ. ಯಾವ ಪಾಠದ ಮೇಲೆ, ಯಾವ ಪದ್ಯದ ಮೇಲೆ ಎಷ್ಟು ಮಾರ್ಕ್ಸನ್ನು ಕೇಳ್ತಾ ಇದ್ದಾರೆ ಅಂತ. ಓಕೆ, ಆಮೇಲೆ ಈ ಕ್ವಶನ್ ಪೇಪರ್ ನೋಡೋಣ. ಇದು ನೋಡ್ಕೊಳ್ಳಿ, ತುಂಬಾ ಯೂಸ್ಫುಲ್ ನಿಮ್ಮ ಎಕ್ಸಾಮ್ಗೆ. ಇದೇ ಪ್ರಕಾರ ನಿಮ್ಮೊಂದು ಕ್ವಶನ್ ಪೇಪರ್ ಬರ್ತದೆ. ಚಾಪ್ಟರ್ ವೈಸ್ ವೇಟೇಜ್ 25-26 ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು ಕ್ಲಾಸ್ 7 ನೋಡಿ. ಚಾಪ್ಟರ್ ವೈಸ್ ಮಾರ್ಕ್ಸ್ ವೇಟೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು. ಯೂನಿಟ್ ನೇಮ್ 1 ಮಾರ್ಕ್ಸ್, 2 ಮಾರ್ಕ್ಸ್, 4 ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್ ಸ್ಕೋರ್ಡ್. ದ ವಂಡರ್ ಬೋಲಿಂದ ಟೋಟಲಾಗಿ ಎಷ್ಟು ಕೇಳ್ತಾರೆ ನಮಗೆ, ಪ್ರೋಸಿಂದ ಪೊಯಿಟ್ ನೋಡ್ಕೊಳ್ಳಿ. 1 ಮಾರ್ಕ್ಸ್ 5 ಕ್ವಶನ್ನು, ಸಾರಿ ನೋಡಿ, ಟೋಟಲಾಗಿ 7 ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್ 7 ಮಾರ್ಕ್ಸು. ಅರ್ಥ ಆಯ್ತಾ? ಟೋಟಲ್ ಕ್ವಶನ್ 6, 1 ಮಾರ್ಕ್ಸ್ 5, 2 ಮಾರ್ಕ್ಸ್ 1 ಕ್ವಶನು, ಟೋಟಲಾಗಿ 7 ಮಾರ್ಕ್ಸು. ಆಮೇಲೆ ಜರ್ನಿ ಟು ದ ಟಾಪ್ ಇಲ್ಲಿಂದ ನಮಗೆ 2 ಮಾರ್ಕ್ಸ್ ಒಂದಿರ್ತದೆ. ಆಮೇಲೆ 2 ಮಾರ್ಕ್ಸ್ 1, 4 ಮಾರ್ಕ್ಸ್ 1, ಟೋಟಲಾಗಿ 6 ಮಾರ್ಕ್ಸು. ನೆಕ್ಸ್ಟ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್, ವೇಟ್ ಮಾಡಿ, ಜೂಮ್ ಮಾಡ್ತೀನಿ, ಕಾಣಿಸುತ್ತೆ. ನೆಕ್ಸ್ಟ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್ ಇಲ್ಲಿ 1 ಮಾರ್ಕ್ಸ್ 3 1 ಮಾರ್ಕ್ಸ್ 3 ಇರ್ತವೆ. ಆಮೇಲೆ 2 ಮಾರ್ಕ್ಸ್ 1 ಇರ್ತದೆ. ಟೋಟಲಾಗಿ 5 ಮಾರ್ಕ್ಸು. ಓಕೆ, ನಂತರ ವೆಲ್ತ್ ಆ್ಯಂಡ್ ವ್ಯಾಲ್ಯೂಸ್ 1 ಮಾರ್ಕ್ಸ್ 1 ಇರ್ತದೆ. ಆಮೇಲೆ 2 ಮಾರ್ಕ್ಸ್ 2 ಇರ್ತವೆ. ಟೋಟಲಾಗಿ 5 ಮಾರ್ಕ್ಸು. ಟೋಟಲ್ ಎಷ್ಟು ನೋಡಿ, ಫ್ರೋಜಿಂದ 23 ಮಾರ್ಕ್ಸ್ ಕೊಡ್ತಾರೆ, ಫ್ರೋಜಿಂದ. ಆಮೇಲೆ ಪೊಯಿಟ್ರಿಯಿಂದ ಅಬು ಬೆನ್ ಅಜಮ್ ಟೋಟಲಾಗಿ 3 ಮಾರ್ಕ್ಸ್ ಕೇಳ್ತಾರೆ. ಮೌಂಟೇನ್ ಕ್ಲೈಂಬಿಂಗ್ 4 ಮಾರ್ಕ್ಸು. ದ ಕ್ವಾರಲ್ 1 ಮಾರ್ಕ್ಸು. ಡಿಯರ್ ಗ್ರ್ಯಾಂಡ್ ಆ್ಯಂಡ್ ಗ್ರ್ಯಾಂಡ್ ಪಾ 7 ಮಾರ್ಕ್ಸು. ಟೋಟಲಾಗಿ 15 ಮಾರ್ಕ್ಸು ಪೊಯಿಟ್ರಿಯಿಂದ ಬರ್ತದೆ. ಆಮೇಲೆ ಸಪ್ಲಿಮೆಂಟ್ರಿ ರೀಡಿಂಗಿಂದ ನೋಡಿ, ಟೋಟಲ್ 2 ಮಾರ್ಕ್ಸ್ ಕೊಡ್ತಾರೆ. ಸಪ್ಲಿಮೆಂಟ್ರಿಯಿಂದ ಟೋಟಲ್ 2 ಮಾರ್ಕ್ಸು. ಯಾವುದು, ಪೆಂಡೋರಾಸ್ ಬಾಕ್ಸಿಂದ ನೋಡ್ಕೊಳ್ಳಿ. ವೇಟೇಜ್ ನೋಡ್ಕೊಳ್ಳಿ, ಯಾವ ಪಾಠದ ಮೇಲೆ, ಯಾವ ಪ್ರೋಸ್ ಮೇಲೆ, ಪೊಯಿಟ್ರಿ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂತ ಅಬ್ಸರ್ವ್ ಮಾಡಿ. ಇದೇ ಪ್ರಕಾರ ಓದ್ಕೊಳ್ಳಿ, ನಿಮಗೆ ಇದೇ ಪ್ರಕಾರ ಕ್ವಶನ್ ಬರ್ತದೆ. ನೋಡ್ಕೊಳ್ಳಿ. ನಂಬರ್ ಅಪ್ ಟೋಟಲ್ ಕ್ವಶನ್ಸ್ ಆರ್ 24. ಇಂಟರ್ನಲ್ ಚಾಯ್ಸ್ ಇಸ್ ಗಿವನ್ ಫಾರ್ ಕ್ವಶನ್ ನಂಬರ್ 23 ಕ್ವಶನ್ಗೆ ಚಾಯ್ಸ್ ಇರ್ತದೆ. ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಹ್ಯಾಸ್ ಬಿ ಸೆಲೆಕ್ಟೆಡ್ ಫ್ರಮ್ ಪ್ರೋಸ್ ಆ್ಯಂಡ್ ಪೊಯೆಟ್ರಿ ಸೆಕ್ಷನ್ ಆ್ಯಸ್ ಪರ್ LBE ಮಾಡಲ್. ನಿಮ್ಮ LBE ಕ್ವಶನ್ ಪೇಪರ್ ಪ್ರಕಾರ ನಿಮ್ಮ ಗ್ರಾಮರ್ ತಗೋತಾರೆ. ಕ್ವಶನ್ ಪೇಪರಲ್ಲಿ ಅವೇ ಗ್ರಾಮರ್ ಕೊಡ್ತಾರೆ. ಅದರಿಂದ LBE ಕ್ವಶನ್ ನೋಡ್ಕೊಳ್ಳಿ, ಅವೇ ಕ್ವಶನ್ಸ್ ರಿಪೀಟ್ ಆಗ್ತವೆ. ನೆಕ್ಸ್ಟ್ ಹೋಗೋಣ ಕ್ವಶನ್ ಪೇಪರ್ ಕಡೆ. ನೋಡಿ, ಇದೇ ರೀತಿ ಕ್ವಶನ್ ಪೇಪರ್ ಇರ್ತದೆ, ಪ್ಯಾಟರ್ನ್ ಸೇಮ್ ಇರ್ತದೆ. ಕ್ವಶನ್ ಕೂಡ ರಿಪೀಟ್ ಆಗ್ತದೆ, ಚೆನ್ನಾಗಿ ಓದ್ಕೊಂಡೋಗಿ. ಒಂದೇ ಮೇಲೆ ನಿಮಗೆ 4 ಮಲ್ಟಿಪಲ್ ಇರ್ತವೆ. 4 ಮಲ್ಟಿಪಲ್ಲು. ಒಂದೇ ಕ್ವಶನ್ ನೋಡಿ, ಬಸ್ ಇಸ್ ಪ್ಲೇಸ್ಡ್ ಡ್ಯಾಶ್ ಆನ್ ದ ಟೇಬಲ್. ಏನಾಗ್ಬೋದು ಆನ್ಸರು? ಸರಿಯಾದ ಉತ್ತರ ಆಪ್ಷನ್ ಸಿ, ಮಿಲ್ಕ್ ಸರಿಯಾದ ಉತ್ತರ. ಪ್ರಶ್ನೆ 2, ದ ವರ್ಡ್ ರಿಲೇಟಿಂಗ್ ಟು ಗಾಡ್ ಆರ್ ಹೆವೆನ್ ಈಸ್. ಆನ್ಸರ್ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ, ಡಿವೈನ್ ಆಗ್ತದೆ. ನಂತರ ಕ್ವಶನ್ ನಂಬರ್ 3, ಇನ್ ದ ಪೊಯೆಟ್ ಸೇಸ್ ದ್ಯಾಟ್ ಹೀಸ್ ಹಾರ್ಟ್ ಬಿಲಾಂಗ್ಸ್ ಟು. ಆನ್ಸರ್ ಏನಾಗ್ಬೋದು? ಇದು ಆಪ್ಷನ್ ಬಿ, ಗ್ರ್ಯಾಂಡ್ ಮಾ ಆ್ಯಂಡ್ ಗ್ರ್ಯಾಂಡ್ ಫಾ ಸರಿಯಾದ ಉತ್ತರ. ಕ್ವಶನ್ ನಂಬರ್ 4, ದ ಸ್ಕೂಲ್ ಬಿಗಿನ್ ಡ್ಯಾಶ್ ಟುಡೇ. ಚೂಸ್ ದ ಕರೆಕ್ಟ್ ಪ್ರಿಪರೇಷನ್ನು. ಯಾವುದಾಗ್ಬೋದು ಆನ್ಸರು? ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಫ್ರಾಮ್ ಆಗ್ತದೆ. ನಂತರ ನೆಕ್ಸ್ಟು ಸೆಕೆಂಡ್ ಮೇನು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸುಟೇಬಲ್ ಆನ್ಸರ್ಸು. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 4 ಕೊಡ್ತಾರೆ.
ಟೋಟಲಾಗಿ 4 ಮಾರ್ಕ್ಸು. ಪ್ರತಿ ಪ್ರಶ್ನೆಗೆ 1 ಅಂಕ. ಅರ್ಥ ಆಯ್ತಾ? ತುಂಬಾ ಈಸಿ ಇರ್ತದೆ, ಟಫ್ ಏನು ಇರೋದಿಲ್ಲ, ಬರಿಬೋದು. ಕ್ವೆಶ್ಚನ್ 5 ನೋಡಿ, ಮದರ್ ಸಿಸ್ಟರ್ ಈಸ್ ಕಾಲ್ಡ್ ಆಸ್. ನಿಮ್ಮ ಮದರ್ ಸಿಸ್ಟರ್ನ ಏನಂತ ಕರೀತಾರೆ? ಉತ್ತರ ನೋಡೋಣ. ಸೊ ಏನಂತ ಕರಿತಾರೆ ನಾವು? ಆನ್ಸರ್ ಆಂಟ್ ಅಂತ ಕರೀತಾರೆ ಅಥವಾ ಆಂಟಿ ಅಂತ ಕರೀತಾರೆ. ಇನ್ನು ಕ್ವೆಶ್ಚನ್ ನಂಬರ್ 6, ಸಮ್ ಸ್ಟೂಡೆಂಟ್ಸ್ ಆರ್ ರೆಗ್ಯುಲರ್ ಟು ದ ಕ್ಲಾಸ್ ಬಟ್ ಸಮ್ ಆರ್ ಡ್ಯಾಶ್. ಇಲ್ಲಿ ಏನು ಕೊಟ್ಟಿದ್ದಾರೆ? ರೈಟ್ ದ ಕರೆಕ್ಟ್ ಆ್ಯಂಟೋನಿಯಮ್ ಫಾರ್ ದ ಅಂಡರ್ಲೈನ್ ವರ್ಡ್. ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ಇದಕ್ಕೆ ರೆಗ್ಯುಲರ್ ಟು ದ ಕ್ಲಾಸ್, ಇಲ್ಲಿ ರೆಗ್ಯುಲರ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಇದನ್ನು ನಾವು ಇದರ ಆ್ಯಂಟೋನಿಯಮ್ ಇರಬೇಕು, ಇದರ ವಿರುದ್ಧ ಪದವನ್ನು ಬರಬೇಕು ನಾವು, ವಿರುದ್ಧಾರ್ಥಕ ಪದವನ್ನು. ಏನಾಗ್ಬೋದು? ಕ್ವೆಶ್ಚನ್ ನಂಬರ್ 6 ಆನ್ಸರ್ ಏನಾಗ್ಬೋದು? ರೆಗ್ಯುಲರ್, ಇರ್ರೆಗ್ಯುಲರ್. ನೋಡಿ, ಇರ್ರೆಗ್ಯುಲರ್ ಆಯರ್ ಹಚ್ಚಬೇಕು. ಅರ್ಥ ಆಯ್ತಾ? ಕೇಳ್ಬೋದು, ಆ್ಯಂಟೋನಿಯಮ್ ಕೇಳ್ತಾರೆ, ನೋಡ್ಕೊಂಡಿರಿ. ಇನ್ನು ನೆಕ್ಸ್ಟು ಕ್ವೆಶ್ಚನ್ ನಂಬರ್ 7, ದೇ ವಾಲ್ಕ್ ಡ್ಯಾಶ್ ಕ್ವಿಕ್. ರೈಟ್ ದ ಕರೆಕ್ಟ್ ಆ್ಯಡ್ವರ್ಬ್ ಫಾರ್ಮ್. ಇಲ್ಲಿ ನಾವೇನು ಮಾಡಬೇಕು? ಕ್ವಿಕ್ನ ಸರಿಯಾದ ಆ್ಯಡ್ವರ್ಬ್ ಫಾರ್ಮ್ನ ಬರಬೇಕು. ಆ್ಯಡ್ವರ್ಬ್ ಫಾರ್ಮ್ ಕೇಳಿದ್ದಾರೆ. ಏನಾಗ್ಬೋದು ಕ್ವಿಕ್ ಅನ್ನೋದು? ಏನಾಗ್ಬೋದು? 7 ಕ್ವೆಶ್ಚನ್ನು. ಕ್ವಿಕ್ ಅನ್ನೋದು ಕ್ವಿಕ್ಲಿ ಆಗ್ತದೆ. ಕ್ವಿಕ್ಲಿ ಸರಿಯಾದ ಉತ್ತರ. ಇನ್ನು ಕ್ವೆಶ್ಚನ್ ನಂಬರ್ 8 ನೋಡಿ, ದ ಡಾಗ್ ಈಸ್ ಡ್ಯಾಶ್ ಬಾರ್ಕ್ ಫ್ರಮ್ ಹಾಲ್ಫ್ ಆ್ಯನ್ ಅವರ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ವರ್ಬ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನಾವೇನು ಮಾಡಬೇಕು? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಳಸ್ಕೊಂಡ್ಬಿಟ್ಟು ನಾವು ಬಾರ್ಕನ್ನು ಬರಿಬೇಕು, ಬಾರ್ಕ್ ಅನ್ನೋ ಶಬ್ದವನ್ನು. ನೋಡೋಣ ಆನ್ಸರ್ ಏನಾಗ್ಬೋದು? ಕ್ವೆಶ್ಚನ್ ನಂಬರ್ 8, ಬಾರ್ಕ್ ಅನ್ನೋದು ಬಾರ್ಕಿಂಗ್ ಆಗ್ತದೆ. ಬಾರ್ಕ್, ಬಾರ್ಕಿಂಗ್. ಪ್ರೆಸೆಂಟ್ ಕಂಟಿನ್ಯೂಸ್ ಕೇಳಿದ್ರು ಅವರು, ಫಾಸ್ಟ್ ಅಲ್ಲ, ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್. ಅವ್ರು ಫಾಸ್ಟ್ ಕೇಳಿದ್ರೆ ಬಾರ್ಕಡ್ ಆಗ್ತಿತ್ತು. ಇದು ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಆಗಿದ್ರೆ ಬಾರ್ಕಿಂಗ್ ಆಗ್ತದೆ, ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್. ನೆಕ್ಸ್ಟು ಥರ್ಡ್ ಮೆನು, ಆನ್ಸರ್ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 1 ವರ್ಡ್ ಆರ್ 2 ಸೆಂಟೆನ್ಸಸ್ಸು. ಇವೇನು 1 ಮಾರ್ಕ್ಸ್ ಇತ್ತು, 4 ಇರ್ತವೆ, ಟೋಟಲಾಗಿ 4 ಮಾರ್ಕ್ಸು. ಈಚ್ ಕ್ವೆಶನ್ ಕ್ಯಾರೀಸ್ 1 ಮಾರ್ಕ್ಸು. ಪ್ರತಿ ಪ್ರಶ್ನೆಗೆ 1 ಅಂಕ. ಕ್ವೆಶ್ಚನ್ ನಂಬರ್ 9 ನೋಡಿ, ಹೂ ಹ್ಯಾಸ್ ರಿಟರ್ನ್ ದ ಪೊಯಮ್ ಅಬು ಬೆನ್ ಅದೆಮ್. ಏನಾಗ್ಬೋದು ಆನ್ಸರು? ಆನ್ಸರ್ ನೋಡೋಣ, ಹೇಳ್ತೀನಿ, ವೇಟ್ ಮಾಡಿ. ಕ್ವೆಶ್ಚನ್ ನಂಬರ್ 9 ಆನ್ಸರು ಲೇಗ್ ಹಂಟ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 10, ವಾಟ್ ಡಿಡ್ ಫಿಲಮನ್ ಸೇಡ್ ಟು ಹೀಸ್ ವೈಫ್. ಕ್ವೆಶ್ಚನ್ ನಂಬರ್ 10ಗೆ ಆನ್ಸರ್ ನೋಡೋಣ. ಆನ್ಸರ್ ನೋಡಿ, ಫಿಲಮನ್ ಸೇ ಟು ಹೀಸ್ ವೈಫ್ ಟು ಸಿ ಇಫ್ ದೇರ್ ವಾಸ್ ಎನಿ ಫುಡ್ ಟು ಗಿವ್ ದ ಸ್ಟ್ರೇಂಜರ್ಸ್. ಇನ್ನು ಕ್ವೆಶ್ಚನ್ ನಂಬರ್ 11, ರೀಅರೇಂಜ್ ದೀಸ್ ವರ್ಡ್ಸ್ ಇನ್ ಡಿಕ್ಷನರಿ ಆರ್ಡರ್. ಇಲ್ಲಿ ಕೆಲವು ವರ್ಡ್ಸ್ ಕೊಟ್ಟಿರ್ತಾರೆ, ಅದು ಮಿಸ್ಟೇಕ್ ಹಿಂದೆ ಮುಂದೆ ಮಾಡಿರ್ತಾರೆ, ಅದನ್ನ ರೀಅರೇಂಜ್ ಮಾಡಿಬಿಟ್ಟು ನಾವು ಡಿಕ್ಷನರಿ ಫಾರ್ಮ್ಯಾಟ್ ಪ್ರಕಾರ ಬರಬೇಕು. ಡಿಕ್ಷನರಿ ಯಾರು ಕೊಟ್ಟಿರ್ತಾರೆ, ಸೀರಿಯಲ್ ವೈಸ್ ಆ ರೀತಿ ಬರಬೇಕು. ನೋಡಿ, ಹೈಡು, ಹಂಟು, ಹೀಟು, ಹೇರ್ ಇವೆಲ್ಲ ಹಿಂದೆ ಮುಂದೆ ಆಗಿವೆ, ನಾವು ಡಿಕ್ಷನರಿ ಆರ್ಡರಲ್ಲಿ ಬರಬೇಕು. ನೋಡೋಣ ಆನ್ಸರು 11 ಕ್ವೆಶನಿಗೆ ಆನ್ಸರು ನೋಡಿ, ಹೇರ್, ಹೀಟ್, ಹೈಡ್, ಹಂಟ್ ಇದು ಕರೆಕ್ಟ್ ಆದ ಆನ್ಸರು ಡಿಕ್ಷನರಿ ವೈಸ್. ಇನ್ನು ಕ್ವೆಶ್ಚನ್ ನಂಬರ್ 12, ವಿತ್ ಹೂಮ್ ಡು ಯು ಕ್ವಾರಲ್ ದ ಮೋಸ್ಟ್ ಇನ್ ಯುವರ್ ಹೋಮ್. ನಿಮ್ಮ ಮನೆಯಲ್ಲಿ ನೀವು ಯಾರ ಜೊತೆಗೆ ತುಂಬ ಜಗಳವನ್ನು ಆಡ್ತಾರೆ ಕೇಳಿದ್ದಾರೆ. ಇದು ನಿಮ್ಮ ಆನ್ಸರ್ ನಿಮಗೆ ಬಿಟ್ಟಿದ್ದು, ನೀವು ಯಾರು ಬೇಕಾದ್ರೂ ಜಗಳ ಆಡ್ಬೋದು. ಅರ್ಥ ಆಯ್ತಾ? ಇದು ಇಂಡಿವಿಜುವಲ್ ಆನ್ಸರು. ಸೊ ನೀವು ಯಾರು ಜಗಳ ಮಾಡ್ತೀರಾ ಬರೀರಿ ಅದನ್ನ. 12 ನೋಡಿ, ಸ್ಟೂಡೆಂಟ್ ವಿಲ್ ಆನ್ಸರ್ ಅಕಾರ್ಡಿಂಗ್ ಟು ದೇರ್ ಎಕ್ಸ್ಪೀರಿಯನ್ಸ್. ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಬರೀಬೇಕು, ಕೋರ್ ಸ್ಕಿಲ್ಲು. ಇನ್ನು 12 ಏನು ಕ್ವಶನ್ ಕೊಟ್ಟಿದ್ದಾರೆ, ಇದಾಯಿತು. ನೆಕ್ಸ್ಟ್ ಮೆನು 13, ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ದ್ಯಾಟ್ ಫಾಲೋ. ಎಕ್ಸ್ಟ್ರಾಕ್ಟ್ಸು ಅಂದರೆ RC ಕ್ವಶನ್ಸು ಟೋಟಲಾಗಿ 2 ಕೊಡ್ತಾರೆ, ಟೋಟಲ್ 4 ಮಾರ್ಕ್ಸು. ಪ್ರತಿ ಪ್ರಶ್ನೆಗೆ 2 ಅಂಕ. ನೋಡಿ 13 ನೋಡಿ, ಐ ನೀಡ್ ಮೈ ಶೇರ್, ಐ ವಾಂಟ್ ಟು ವಿಸಿಟ್ ಪ್ಲೇಸಸ್ ಆಲ್ ಓವರ್ ದ ವರ್ಲ್ಡ್. ಕ್ವಶನ್ ನಂಬರ್ A, ಹೂ ಇಸ್ ಐ ರೆಫರ್ ಟು. ಐ ಅಂತ ಯಾರಿಗೆ ರೆಫರ್ ಮಾಡಿದ್ದಾರೆ. ಇನ್ನು B, ಹೂಮ್ ವಾಸ್ ಇಟ್ ಸೇ ಟು, ಯಾರಿಗೆ ಹೇಳಿದರು. 13ಗೆ ಆನ್ಸರ್ ನೋಡೋಣ. 13 ನೋಡಿ, ಕ್ವಶನ್ ನಂಬರ್ A ಆನ್ಸರು ಐ ಈಸ್ ರೆಫರ್ ಟು ರಾಹುಲ್. B, ಇಟ್ ವಾಸ್ ಸೇ ಟು ಫಾದರ್. ಇನ್ನು ಕ್ವಶನ್ ನಂಬರ್ 14, ವಾಟ್ ರಿಟೆಸ್ಟ್ ತೋ, ವಾಟ್ ರಿಟೆಸ್ಟ್ ತೋ. ಕ್ವಶನ್ ನಂಬರ್ A, ಹೂ ಸೇಡ್ ದಿಸ್. ಕ್ವಶನ್ ನಂಬರ್ B, ಹೂ ವಾಸ್ ಇಟ್ ಸೇ ಟು. 14ಗೆ ಆನ್ಸರ್ ನೋಡೋಣ. ಆನ್ಸರ್ ನೋಡಿ, A, ಅಬು ಬೆನ್ ಅದೆಮ್ ಸೇಡ್ ದಿಸ್. B, ಇಟ್ ವಾಸ್ ಸೇ ಟು ದ ಏಂಜಲ್. ಇನ್ನು 15 ಕ್ವಶನ್ನು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸಸ್ಸು. ಇವೇನು 2 ಮಾರ್ಕ್ಸು 8 ಇರ್ತವೆ, ಟೋಟಲ್ 16 ಮಾರ್ಕ್ಸು. ಪ್ರತಿ ಪ್ರಶ್ನೆಗೆ 2 ಅಂಕ. 15 ನೋಡಿ, ಅಬ್ಸರ್ವ್ ದ ಪಿಕ್ಚರ್ ಆ್ಯಂಡ್ ರೈಟ್ ಇನ್ 2 or 3 ಸೆಂಟೆನ್ಸಸ್ ಅಬೌಟ್ ಇಟ್ ಇನ್ ಯುವರ್ ಓನ್ ವರ್ಡ್ಸ್. ಈ ಚಿತ್ರ ನೋಡ್ಕೊಬಿಟ್ಟು ಈ ಚಿತ್ರದಲ್ಲಿ ಏನು ನಡೀತಾ ಇದೆ ಅಂತ ನೀವು ನಿಮ್ಮ ಓನ್ ಸೆಂಟೆನ್ಸಲ್ಲಿ ಬರಬೇಕು. ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರಬೇಕು, ಇಂಗ್ಲೀಷ್ನಲ್ಲಿ ಬರಬೇಕು, ಸ್ವಂತ ವಾಕ್ಯದಲ್ಲಿ ಇಂಗ್ಲೀಷ್ನಲ್ಲಿ ಬರಬೇಕು. ಓಕೆ, ಚಿತ್ರ ಅಬ್ಸರ್ವ್ ಮಾಡಿ. ಸೊ ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಪ್ಲೀಸ್ ಕೇಳ್ತಾರೆ, ಒಂದು ಚಿತ್ರ ಕೊಡ್ತಾರೆ, ಚಿತ್ರ ಕೊಟ್ಬಿಟ್ಟು ನಿಮಗೆ ಕ್ವಶನ್ ಕೇಳ್ತಾರೆ. ನೋಡೋಣ 15. ಸೊ ಇದೇನು ಕರೆಕ್ಟ್ ಅಂತ ಏನು ಹೇಳಲ್ಲ,
ಪಿಕ್ಚರ್ ಡಿಸ್ಕ್ರಿಪ್ಷನ್ ನೋಡಿ, ಡಿಸ್ಕ್ರಿಪ್ಷನ್ನು. ದಿಸ್ ಪಿಕ್ಚರ್ ಶೋಸ್ ಎ ಬ್ಯೂಟಿಫುಲ್ skin of children feeding animals and birds. The children are pouring milk and food to the bowls. Several animals including cats, dogs and birds are enjoying the food. This picture shows the people's generosity by helping and feeding animals and birds outdoor. ನೋಡಿ ಇದೆ ಅಂತ ಇದೇ ಬರ್ಕೊಂತೇನಿಲ್ಲ, ಬೇರೆ ಬೇರೆ ಕೂಡ ಬರಿಬೋದು. ನೆಕ್ಸ್ಟು 16, ರೀಅರೇಂಜ್ ದ ಜಂಬಲ್ಡ್ ವರ್ಡ್ಸ್ ಟು ಮೇಕ್ ಮೀನಿಂಗ್ಫುಲ್ ಸೆಂಟೆನ್ಸು. ಜಂಬಲ್ ವರ್ಡ್ಸನ್ನ ರೀಅರೇಂಜ್ ಮಾಡ್ಬೇಕು ನಾವು, ಅರ್ಥ ಆಯ್ತಾ? ಅವ್ರು ಹಿಂದೆ ಮುಂದೆ ಕೊಟ್ಟಿರ್ತಾರೆ, ನೀವು ಅವನ್ನೆಲ್ಲ ಕರೆಕ್ಟಾಗಿ ಸೀರಿಯಲ್ ವೈಸ್ ಬರಬೇಕು ಇಷ್ಟೇ. ನೋಡಿ A, B ಎರಡು ಕೊಟ್ಟಿರ್ತಾರೆ. ಎಕ್ಸ್ಪೆಡಿಷನ್ ವಾಸ್ ಬಚೇಂದ್ರಿ ಫಾಲ್ ಸೆಲೆಕ್ಟೆಡ್ ಫಾರ್ ಎವರೆಸ್ಟ್ ಇಂಡಿಯನ್ ಡಬ್. B, ಪ್ರಿಯಸ್ಡ್ ಚಾಲೆಂಜರ್ಸ್ ಬಚೇಂದ್ರಿ ಫಾಲ್ ಮೇನಿ. ಇದನ್ನ ರೀಅರೇಂಜ್ ಮಾಡೋಣ. 16 ಆನ್ಸರು. ನೋಡಿ A ಆನ್ಸರು, ಬಚೇಂದ್ರಿ ಫಾಲ್ ವಾಸ್ ಸೆಲೆಕ್ಟೆಡ್ ಫಾರ್ ದ ಇಂಡಿಯನ್ ಎವರೆಸ್ಟ್ ಎಕ್ಸ್ಪೆಡಿಷನ್. B, ಬಚೇಂದ್ರಿ ಫಾಲ್ ಫೇಸ್ಡ್ ಮೆನಿ ಚಾಲೆಂಜಸ್. ಅಲ್ಲೇ ಅದು ಆನ್ಸರು, ಜಸ್ಟ್ ರೀಅರೇಂಜ್ ಮಾಡಬೇಕು ಅಷ್ಟೇ. ಇನ್ನು ಕ್ವಶನ್ ನಂಬರ್ 17, ವೈ ಕುಡ್ ದ ಕಪಲ್ ಹಾರ್ಡ್ಲಿ ಸ್ಲೀಪ್. ಆನ್ಸರ್ ನೋಡೋಣ. 17, ದ ಕಪಲ್ ಕುಡ್ ಹಾರ್ಡ್ಲಿ ಸ್ಲೀಪ್ ಬಿಕಾಸ್ ಆಫ್ ದ ವಂಡರ್ ದ್ಯಾಟ್ ದ ಸ್ಟ್ರೇಂಜರ್ಸ್ ಹ್ಯಾಡ್ ವರ್ಕ್ಡ್ ವಿತ್ ದ ಬೌಲ್. ಇನ್ನು ಕ್ವಶನ್ ನಂಬರ್ 18, according to you, what harm did Pandora bring through her curiosity? ಆನ್ಸರ್ ನೋಡೋಣ. 18, ನೋಡಿ ಆನ್ಸರು, Pandora curiosity brought much harm by releasing all the world's evils, sickness, sorrow, pain and misfortune from a container she was warned never to open. ಇನ್ನು 19, ರೈಟ್ ದ ಗಿವನ್ ವರ್ಡ್ಸ್ ಇನ್ ದ ಇಂಗ್ ಫಾರ್ಮ್. ಇಂಗ್ ಫಾರ್ಮಲ್ಲಿ ಬರಬೇಕು, ಅರ್ಥ ಆಯ್ತಾ? ಗಿವನ್ ವರ್ಡ್ಸನ್ನು ಇಂಗ್ ಫಾರ್ಮಲ್ಲಿ ಬರಬೇಕು. ಏಜ್, ಟೆಕಲ್, ಸ್ಟೇ, ಜಂಪ್. ಇಂಗ್ ಫಾರ್ಮಲ್ಲಿ ನೋಡೋಣ ಆನ್ಸರು. 19, ನೋಡಿ ಆಚಿಂಗ್, ಟೆಕ್ಲಿಂಗ್, ಸ್ಟೇಯಿಂಗ್, ಜಂಪಿಂಗ್. ಏನಿಲ್ಲ, ಲಾಸ್ಟಿಗೆ ಆ ವರ್ಡ್ ಲಾಸ್ಟಿಗೆ ING ಹಚ್ಚಬೇಕು ಇಷ್ಟೇ. ನೋಡಿ ತುಂಬಾ ಈಸಿ. ಇನ್ನು 20, what was the change in Anjali's family after her grandparents went to Rita's place? Question number 20 ಆನ್ಸರ್ ನೋಡೋಣ. ನೋಡಿ ಆನ್ಸರು, the family was followed by silence. It was nuclear family again. There was no one to talk. Mother was harassed and overworked with no time. Bustle of big family had faded into silence. 21, what qualities do you learn from your grandparents? 21 ಆನ್ಸರ್ ನೋಡೋಣ. ಆನ್ಸರ್ ನೋಡಿ, ಗ್ರ್ಯಾಂಡ್ ಪೇರೆಂಟ್ಸ್ ಟೀಚ್ ಅಸ್ ಇಂಪಾರ್ಟೆಂಟ್ ಲೈಫ್ ಲೆಸನ್ಸ್. ದೇ ಶೋ ಅಸ್ ಹೌ ಟು ಬಿ ಸ್ಟ್ರಾಂಗ್, ಪೇಷನ್ಸ್ ಆಗಿರ್ಬೋದು, ಪೇಷೆಂಟ್ ಆ್ಯಂಡ್ ಲವಿಂಗ್. ದೇ ಹೆಲ್ಪ್ ಅಸ್ ಲರ್ನ್ ಗುಡ್ ವ್ಯಾಲ್ಯೂಸ್ ಲೈಕ್ ಕೈಂಡ್ನೆಸ್, ಹಾನೆಸ್ಟ್ಲಿ ಆ್ಯಂಡ್ ರೆಸ್ಪೆಕ್ಟ್. ದೇ ಆಲ್ಸೋ ಟೀಚ್ ಯೂಸ್ಫುಲ್ ಸ್ಕಿಲ್ಸ್ ಸಚ್ ಆಸ್ ಕುಕಿಂಗ್, ಗಾರ್ಡನಿಂಗ್ ಆ್ಯಂಡ್ ಮೇಕಿಂಗ್ ಥಿಂಗ್ಸ್ ಮೈ ಹ್ಯಾಂಡ್. ಫ್ರಮ್ ದೆಮ್ ವಿ ಲರ್ನ್ ಟು ಎಂಜಾಯ್ ಸಿಂಪಲ್ ಥಿಂಗ್ಸ್ ಇನ್ ಲೈಫ್ ಆ್ಯಂಡ್ ಸ್ಟೇ ಕನೆಕ್ಟೆಡ್ ಟು ಅವರ್ ಫ್ಯಾಮಿಲಿ ಆ್ಯಂಡ್ ಟ್ರೆಡಿಷನ್ಸ್. ಇದ್ರ ಬಿಟ್ಟು ಬೇರೆ ಕೂಡ ಬರಿಬೋದು, ನಿಮ್ಮ ಇಷ್ಟ. ಇನ್ನು 22, ಹೌ ವಾಸ್ ರಾಹುಲ್ ಆ್ಯಂಡ್ ಗಗನ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. 22ಗೆ ಆನ್ಸರನ್ನು ನೋಡೋಣ. ನೋಡಿ, ರಾಹುಲ್ ವಾಸ್ ಎ ವೆರಿ ಇರ್ರೆಸ್ಪಾನ್ಸಿಬಲ್, ಆಲ್ವೇಸ್ ಎಂಜಾಯಿಂಗ್ ಹೀಸ್ ಟೈಮ್ ವಿತ್ ಹೀಸ್ ಫ್ರೆಂಡ್ಸ್, ವೈಲ್ ಗಗನ್ ವಾಸ್ ಎ ರೆಸ್ಪಾನ್ಸಿಬಲ್ ಬಾಯ್ ಆ್ಯಂಡ್ ಆಲ್ವೇಸ್ ಹೆಲ್ಪ್ಡ್ ಹೀಸ್ ಫಾದರ್. ಇನ್ನು 23, ಕಂಪ್ಲೀಟ್ ದ ಫಾಲೋಯಿಂಗ್ ಲೈನ್ಸ್ ಆಫ್ ದ ಪೋಯಮ್ ಆ್ಯಂಡ್ ರೈಟ್ ಟು ಪೇರ್ಸ್ ಆಫ್ ರೈಮಿಂಗ್ ವರ್ಡ್ಸ್. ರೈಮಿಂಗ್ ವರ್ಡ್ಸ್ ಮಾಡಬೇಕು. ಟೋಟಲ್ 4 ಮಾರ್ಕ್ಸು. ಸೊ 6 ಕ್ವಶನ್ ಕೊಟ್ಟಿರ್ತಾರೆ. ನಿಮಗೆ ತುಂಬಾ ಈಸಿ ಯಾವುದು ಅದನ್ನು ಬರೀರಿ. ಸೊ AB ಕ್ವಶನ್ ಕೊಟ್ಟಿರ್ತಾರೆ. ಸೊ Aಗೆ 2 ಮಾರ್ಕ್ಸು, Bಗೆ 2 ಮಾರ್ಕ್ಸು, ಟೋಟಲ್ 4 ಮಾರ್ಕ್ಸು. ಸೊ ರೈಮಿಂಗ್ ವರ್ಡ್ಸನ್ನು ನೋಡೋಣ. 23 ಆನ್ಸರು. 23 ಆನ್ಸರ್, ಕಂಪ್ಲೀಟ್ ದ ಫಾಲೋಯಿಂಗ್ ಲೈನ್ಸ್ ಆಫ್ ದ ಪೋಯಮ್. ಪೋಯಮ್ ಬರ್ತೈತೆ ನೋಡಿ, ರೈಮಿಂಗ್ ವರ್ಡ್ಸನ್ನು ಬರಬೇಕು. ಇಫ್ ವಿ ರಿಯಲಿ ನೀಡ್ ಎ ಹಗ್ ಆರ್ ಟು, ವಿ ನೋ ವಿ ಕ್ಯಾನ್ ಡಿಪೆಂಡ್ ಆನ್ ಯು. ರೈಮಿಂಗ್ ವರ್ಡ್ಸ್ ನೋಡಿ, ಟು ಯು, ಬೆಸ್ಟ್ ರೆಸ್ಟ್. ಇನ್ನು A 6 ಕ್ವಶನು. ಇದು ಕೂಡ ಆನ್ಸರ್ ಇದೆ, ನಿಮ್ಮ ಇಷ್ಟ. ತುಂಬಾ ಈಸಿ ಯಾವುದು ಆ ರೈಮಿಂಗ್ ವರ್ಡ್ಸನ್ನ ಬರೀರಿ. ಮೊದಲು ಪೋಯಮ್ ಇರಬೇಕು, ಎರಡನೇದರಲ್ಲಿ ರೈಮಿಂಗ್ ವರ್ಡ್ಸನ್ನ ಬರಬೇಕು. AB ಕ್ವಶನ್. ನೆಕ್ಸ್ಟು 24, ರೀಡ್ ದ ಗಿವನ್ ಪೋಸ್ಟರ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋಸ್. 4 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ಅದನ್ನ ಒಂದು ಪೋಸ್ಟರ್ ಕೊಡ್ತಾರೆ, ಅದನ್ನ ಓದ್ಕೊಂಬಿಟ್ಟು ಅವ್ರು ಕೊಟ್ಟಿರೋ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕು. ಹೆಲ್ದಿ ವೆಜಿಟೇಬಲ್ ಪ್ಯಾನ್ ಕೇಕ್ ರೆಸಿಪಿ ಓದ್ಕೊಳ್ಳಿ. ಇಂಗ್ರೀಡಿಯೆಂಟ್ಸ್ ಏನು ಬೇಕು?
ಇಂಗ್ರೀಡಿಯೆಂಟ್ಸ್ ಗ್ರಾಮ್ ಫ್ಲೋರ್ ಬೇಕು, ಟರ್ಮೆರಿಕ್ ಬೇಕು, ಚಾಪ್ಡ್ ಓನಿಯನ್ಸ್, ಟೊಮ್ಯಾಟೋಸ್, ಗ್ರೀನ್ ಚಿಲ್ಲೀಸ್ ಬೇಕು, ಸಾಲ್ಟ್ ಬೇಕು, ಆಯಿಲ್ ಬೇಕು, ವಾಟರ್ ಬೇಕು. ಮೆಥಡ್ ಯಾವ ರೀತಿ ಮಾಡ್ಬೋದು ಅಂತ: ಮಿಕ್ಸ್ 4 ಟೇಬಲ್ ಸ್ಪೂನ್ಸ್ ಆಫ್ ಗ್ರಾಮ್ ಫ್ಲೋರ್, ಸಮ್ ಸಾಲ್ಟ್ ಆ್ಯಂಡ್ half a teaspoon of turmeric in a bowl. Second one, add 100 ml water and make a smooth batter. 3. Take one small onion, one small tomato, a green chili and chop them finely into small pieces. 4. Add the chopped vegetables to the batter and mix. 5. Heat a pan and grease it with oil. 6. Pour some batter into the pan. 7. Cook until the pancake is golden brown on the both sides. Looks crispy, right? 8. Serve it with the sauce made of coriander and tomatoes. ಕ್ವಶನ್ ನೋಡಿ, ಎಂಜಾಯ್ ದ ಹೆಲ್ತಿ ಮೀಲ್. ಒಂದೇದು, ವಾಟ್ ಶುಡ್ ಯು ಆ್ಯಡ್ ಟು ಮೇಕ್ ದ ಬೆಟರ್ ಸ್ಮೂತ್? ಏನು ಮಾಡ್ಬೋದು ನಾವು ಬೆಟರ್ ಸ್ಮೂತ್ ಮಾಡೋಕ್ಕೆ ಏನನ್ನೇ ಆ್ಯಡ್ ಮಾಡ್ಬೋದು? ಆಪ್ಷನ್ ಎ, ಕ್ವಶನ್ ಬಿ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಏನಾಗ್ಬೋದು ಆನ್ಸರು? ಸೊ ಆನ್ಸರ್ ಹೇಳ್ಬಿಡ್ತೀನಿ, ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಹೋಗೋಲ್ಲ. ಸೊ ಒಂದೇದು ವಾಟರ್ ಆಗ್ತದೆ ನೋಡಿ, ವಾಟರು. ಇನ್ನು ಸೆಕೆಂಡ್ ಕ್ವಶನ್ ನೋಡೋಣ, ಎಲ್ಲಿ ಬಂತು ಸೆಕೆಂಡ್ ಕ್ವಶನ್ನು ನೋಡಿ. ವಿಚ್ ಇಂಗ್ರೀಡಿಯೆಂಟ್ ಡೋಸ್ ನಾಟ್ ಹ್ಯಾವ್ ಎನ್ ಎಕ್ಸಾಕ್ಟ್ ಮೆಜರ್ಮೆಂಟ್ ಮೆನ್ಷನ್ಡ್ ಇನ್ ದ ರೆಸಿಪಿ? ಮೆಜರ್ಮೆಂಟ್ ಯಾವುದಿಲ್ಲ ಎಕ್ಸಾಕ್ಟು. ಟೊಮ್ಯಾಟೋನ, ಚಿಲ್ಲಿನ, ಟರ್ಮೆರಿಕ್, ಸಾಲ್ಟ್. ಯಾವುದಾಗ್ಬೋದು ಆನ್ಸರು? ಕ್ವಶನ್ ನಂಬರ್ 2ಗೆ ಆನ್ಸರು ಬಿ, ಅದು ಅದೇ 2 ಅಂತ. ಸಾಲ್ಟಲ್ಲಿ ಯಾವುದೇ ಪ್ರಮಾಣ ಕೊಟ್ಟಿಲ್ಲ ಅವರು. ಇನ್ನು 24th ಕ್ವಶನ್ನು, 3. When should we pour the batter into the pan? ಆನ್ಸರ್ ಯಾವುದಾಗ್ಬೋದು? ಬಿಫೋರ್ ಹೀಟಿಂಗ್ ದ ಫ್ಯಾನ್. ಯಾವುದಾಗ್ಬೋದು ಆನ್ಸರು? 3ಗೆ ಆನ್ಸರು ಸಿ ಆಗ್ತದೆ, ಆಫ್ಟರ್ ಹೀಟಿಂಗ್ ದ ಫ್ಯಾನ್ ಆಗ್ತದೆ. ಇನ್ನು ಲಾಸ್ಟ್ ಕ್ವಶನ್ನು 4 ನೋಡಿ. ವಾಟ್ ಡಸ್ ದ ಪ್ಯಾನ್ ಕೇಕ್ ಬೀಯಿಂಗ್ ಗೋಲ್ಡನ್ ಬ್ರೌನ್ ಮೀನ್? ಏನಾಗ್ಬೋದು ಆನ್ಸರು? ಕ್ವಶನ್ 4ಗೆ ಆನ್ಸರು ಎ ಆಗ್ತದೆ. ಇಟ್ಸ್ ಬಿನ್ ಕುಕ್ಡ್ ವೆಲ್ ಆನ್ ಬಾತ್ ಸೈಡ್ಸ್. ಪಿಕ್ಸ್ ಕ್ವಶನ್ ಬರ್ತದೆ ಇದು 4 ಮಾರ್ಕ್ಸ್ಗೆ. ಪಿಕ್ಸು ಕೇಳ್ತಾರೆ, ಏನೂ ಡೌಟೇ ಇಲ್ಲ. ಸೊ ಚೆನ್ನಾಗಿ ನೋಡ್ಕೊಂಡು ಹೋಗಿ, ನಿಮ್ಮ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳು. ಓಕೆ, 4 ಮಾರ್ಕ್ಸಿಗೆ ಕೇಳ್ತಾರೆ. ಇದೇ ರೀತಿ ಇದೇ ಪ್ಯಾಟರ್ನಲ್ಲಿ ಕ್ವಶನ್ ಇರೋದ್ರಿಂದ ಚೆನ್ನಾಗಿ ಓದ್ಕೊಂಡು ಹೋಗಿ. ಒಂದಲ್ಲ 2 ಬರಲ್ಲ ಓದ್ಕೊಳ್ಳಿ, 1 ಬರೀ ಎಲ್ಲ 2 ಬರಲ್ಲ ಓದ್ಕೊಳ್ಳಿ. ನಿಮಗೆ ಹೆಲ್ಪ್ ಆಗ್ತದೆ ಮತ್ತು ಐಡಿಯಾ ಬರ್ತದೆ ಕ್ವಶನ್ ಅರ್ಥ ಕೇಳ್ಬೋದು ಅಂತ ನೋಡ್ಕೊಳ್ಳಿ. ಚೆನ್ನಾಗಿ ಓದ್ಕೊಂಡು ಹೋಗಿ. ಮತ್ತು ಈಗಲೇ ಚಾನಲ್ ನಿಮಗೆ ಎಲ್ಲ ವಿಷಯ ಹಾಕಿರ್ತೀನಿ, ಕನ್ನಡ, ಇಂಗ್ಲೀಷು, ಗಣಿತ, ಪ್ರತಿಯೊಂದು ವಿಷಯ ಹಾಕಿರ್ತೀನಿ. SET ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.